ದಿಲೀಪ, ಮನೆ ಕಡೆ ಪೋಸ್ಟ್ ಮ್ಯಾನ್ ಬಂದಂಗಿತ್ತು. ಏನಾದರೂ ರಘುವೀರ್ಕಾಗದೇನಾದರೂ ಬಂದಿತ್ತಪ್ಪ? ರಘುವೀರ ರಘುವೀರ ರಘುವೀರ, ಇನ್ನ ರಘುವೀರ ಮುಚ್ಚ ಬಿಟ್ಟಿಲ್ಲಮ್ಮ ನೀವು. ಯಾವ ಕೆರೆಗೆ ಬಿಸೋತ್ನೋ ಏನೋ, ಇನ್ ಎಲ್ಲಿಂದ ಬರ್ಬೇಕಂತ ಸಮಾಚಾರ? ನೋಡಿ, ಹಾಗೆಲ್ಲ ಮಾತಾಡ್ಬೇಡ. ನನ್ನ ಮಗ ಎಲ್ಲೋ ಹೇಗೋ ಚೆನ್ನಾಗಿರ್ತಾನೆ, ಅವನಿಗೇನು ಆಗಿರೋದಿಲ್ಲ ಅಲ್ವೇನ್ರಿ? ಯಾಕಮ್ಮ ಸಖಿರ, ಏನಾಯ್ತಮ್ಮ? ಯಾಕಮ್ಮ ಈ ರೀತಿ ಹೇಳ್ತಾ ಇದೀಯ? ನಾನ್ ನಿಮ್ಗೆ ಇಷ್ಟೊಂದು ಭಾರವಾಗಿದ್ನ? ಈ ಮನೇಲಿ ನಾನ್ ನಿಮಗ್ ಕಾಟ ಕೊಡ್ತಿದ್ದೆ ಅಂತ ಕುಡ್ಕೊಂಡ್ ಕಟ್ಟಿ ಈ ಮನೆ ದಾರಕ್ಕೆ ಹಾಕ್ಬಿಟ್ರಿ ಅಲ್ವಾ? ಏನಾಯ್ತು ಹೇಳಮ್ಮ, ಏನಾಯ್ತಮ್ಮ? ಏನು ಅಂತ ಹೇಳಪ್ಪ ನನ್ನ ಕರ್ಮದ ಕತೆನ. ನನ್ನ ಗಂಡ ಕುಡ್ತಾ ಚೂಚು ಅನ್ನೋ ದುಶ್ಚಟಗಳಿಗೆ ಬಲಿಯಾಗಿ ಮನೇಲಿರೋ ವಸ್ತುಗಳೆಲ್ಲ ಮಾರ್ಕೊಂಡಿದ್ದು ಅಲ್ಲದೆ ನನ್ನ ಮೈ ಮೇಲೆ ಇದ್ದ ಒಡವೆಗಳನ್ನೂ ಮಾರ್ಕೊಂಡ್ರು. ಅದು ಅಲ್ಲದೆ ನಾನು ಹೊತ್ತು ನೆತ್ತು ಏನು ನೋಡೋದಿಲ್ಲ, ಮನೆ ಕೂಡ ಸರಿಯಾಗಿ ಬರೋದಿಲ್ಲ. ಯಾವಾಗಲೂ ಕುಡ್ಕೊಂಡು ಹಿಂಸೆ ಕೊಡ್ತಾರೆ. ಅವ್ರ ದೃಷ್ಟಿ ನಾನು ನಾಯಿಗಿಂತ ಕೀಳು. ಕಾಲ್ ಕಸವಾಗಿ ನಡೆಸ್ಕೋತಾರೆ. ನೋಡಿ, ನೀವಾಗ್ಲಿ ಅಣ್ಣ ಆಗ್ಲಿ ಬಂದು ಬುದ್ಧಿ ಹೇಳೋ ತನಕ ನಾನ್ ಮಾತ್ರ ಹೋಗಲ್ಲ ಅಂದ್ರೆ ಹೋಗಲ್ಲ. ಈ ಮನೆ ಹೊತ್ತಿಲೊಳಗೆ ನೀನು ಹೆಜ್ಜೆ ಇಡಬಾರ್ದು. ಕೊಡ್ದು ಕೊಟ್ಟ ಹೆಣ್ಣು ಕುಲಕ್ ಹೊರಗಣ ಹೋಗಿ ಒಂದ್ಸಾರಿ ನಿಮ್ಮಣ್ಣ ನಿನ್ನ ಮದುವೆ ಮಾಡಿ ಈ ಮನೆ ಹಾಳು ಮಾಡಿದ್ದಾಯ್ತು. ಇಷ್ಟಾದ್ಮೇಲೂ ನೀನ್ ಈ ಮನೇಲಿ ಹೆಜ್ಜೆ ಇಡ್ತೀನಂದ್ರೆ ನಾನು ಅದಕ್ಕೆ ಆಸ್ಪದ ಮಾಡ್ಕೊಡಲ್ಲ. ಮುತ್ಕೊಂಡು ಈ ಮನೆಯಿಂದ ತೊಲಗಾಚೆ. ಒಂದೆಣ್ಣು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ ತಕ್ಷಣ ಆ ಮನೆ ಕರಳಿಗೆ ಸಂಬಂಧನೇ ಕಳ್ಕೊಬಿಡ್ತಾಳ. ಅದಕ್ಕೆ ಮತ್ತೆ ತವ್ರಿಗೆ ಬರೋದಿಕ್ಕೆ ಆಸ್ಪದನೇ ಇಲ್ವಾ? ಸಕೀರ, ತವರಲ್ಲಿ ಆಸ್ಪತ್ರೆವಿದೆ. ತವರಿಗೆ ಬರುವಂತೆ ಬಂದರೆ ಈ ತವರಲ್ಲಿ ಆಸ್ಪತ್ರೆವಿದೆ. ಹೀಗೆ ನೀತಿ ಬಿಟ್ಟು ಬರುವ ಹೆಣ್ಣಿಗೆ ತವರಲ್ಲಿ ಆಸ್ಪತ್ರೆ ಇಲ್ಲ ಅನ್ನೋದನ್ನ ನೆನಪ ಇಟ್ಕೋ. ಅಂದ್ರೆ ಏನಣ್ಣ, ನನ್ ಗಂಡ ಹೊಡೆದು ಬಡ್ದು ಚಿತ್ರಹಿಂಸೆ ಕೊಟ್ರು ನೀವ್ಯಾರು ಬಂದ್ ಕೇಳೋದಿಲ್ವಾ? ನಾವೇನಿಗೆ ಮದುವೆ ಆಗಿ ಕರೆದಿಲ್ಲ, ಮುಂದಿಗೆ ಆಗಿ ಕರೆದಿಲ್ಲ, ಕಾರ್ಯದ ಬರಲು ನಾಚಿಕೆ ಆಗುದಿಲ್ಲ. ನಿನ್ನ ಪತಿಯ ಗುಣಗಳನ್ನು ಸರಿಪಡಿಸಿಕೊಳ್ಳೋದು ಸಾಧನೆ, ಅದು ನಿನ್ನ ಕರ್ತವ್ಯ, ನಿನ್ನ ಧರ್ಮ. ಮದುವೆ ಮಾಡಿಕೊಟ್ಟ ಬಂಧು ಬಾಂಧವರದಲ್ಲ, ಅಣ್ಣ ತಮ್ಮದರದಲ್ಲ. ನಿನ್ನ ಪಾಲಿಗೆ ಬಂದ ಎಡೆಯನ್ನ ನೀನೇ ಊಟ ಮಾಡಬೇಕು. ಯಾಕಪ್ಪ ದಿಲೀಪಿಗೆಲ್ಲ ಮಾತಾಡ್ತಾ ಇದೀಯ? ನೋಡು, ನೀನಾಗ್ಲಿ ನಿಮ್ಮಪ್ಪ ಆಗ್ಲಿ ನೀನು ಒಂದು ದಿವಸ ಆಫೀಸ್ಗೆ ರಜೆ ಹಾಕಿ ನಿನ್ನ ತಂಗಿ ಗಂಡಗೆ 4 ಬುದ್ಧಿವಾದ ಹೇಳಿ ಅವಳು ಬಾಳನ್ನ ಸರಿಪಡಿಸ್ಬಾರೋ. ಏನು ಬೇಕಾಗಿಲ್ಲ, ಅವ್ರಿಗೆ ಇಂಥದಕ್ಕೆಲ್ಲ ರಜೆ ಕೊಡಲ್ಲ, ಹಾಕೋದು ಇಲ್ಲ. ಏನ್ರಿ, ನಾನು ಹೇಳಿದ್ ಸರಿನಾ? ಇಷ್ಟಾದ್ಮೇಲೂ ಇನ್ನು ಯಾಕೆ ನಿಂತಿದ್ಯಾ? ತೊಲಗು. ದೇವರು ನಿಮ್ಮ ಚೆನ್ನಾಗಿಟ್ಟಿದ್ದೀನಿ ಅಂತ ನಿನ್ನೊಬ್ಬರ ಬಗ್ಗೆ ನಿಲ್ಲಿಸಿ ಮಾತಾಡ್ಬೇಡಮ್ಮ, ಮಾತಾಡ್ಬೇಡ. ಒಂದು ವೇಳೆ ನನ್ನ ಮಗಳಿಗೆ ಬಂದ ಕಷ್ಟ ನಿನಗೆ ಬಂದಿದ್ರೆ ಏನಮ್ಮ ಮಾಡ್ತಿದ್ದೆ? ಏನ್ ಮಾಡ್ತಿದ್ದೆ ಅಂದ್ರೆ ಸರಿಯಾಗಿ ಬುದ್ಧಿ ಹೇಳಿ ದಾರಿಗೆ ತರ್ತಾ ಇದ್ದೆ. ವಿಧಿ ವಿಲಾಸದಿಂದ ನಿನ್ನ ಗಂಡ ನಿನ್ನ ಮಾತನ್ನು ಕೇಳದಿದ್ರೆ ನೀನು ಆಗ್ಲೂ ತವರಿಗೆ ಹೋಗ್ತಿರ್ಲಿಲ್ವೇನಮ್ಮ? ಕರೆಯದೆ ಅಂದ್ರೆ ತವ್ರನವರು ಕರೆಯದೆ ಓಡ್ ಬರೋದಕ್ಕೆ ನಿನ್ ಮಗಳ ತರ ನಾನೇನು ಗಯ್ಯಾಳಿ ಅಲ್ಲ. ಗಂಡನಿಗೆ ತಿದ್ದಿ ಬುದ್ಧಿವಾದ ಹೇಳ್ತಾ ಇದ್ದೆ. ದಾರಿಗೆ ಬರ್ಲಿಲ್ಲ ಅಂದ್ರೆ ಅಲ್ಲೇ ಕೆರೆನೋ ಬಾವಿನ ನೋಡ್ಕೊಂಡು ಬಿದ್ದು ಸಾಯ್ತಿದ್ದೆ ಹೊರತು ಹಿಂಗ್ ಓಡೋಡಿ ಬರ್ತಿರ್ಲಿಲ್ಲ. ಅಪ್ಪ
ಈಗಲಾದ್ರೆ ಗೊತ್ತಾಯ್ತೇನಪ್ಪ ನಿಜವಾದ ಗರ್ತಿ ಹೇಗಿರ್ತಾಳೆ ಇರೋದು. ಗೊತ್ತಾಯ್ತಪ್ಪ, ಗೊತ್ತಾಯ್ತು. ಅರ್ಥ ಆಯ್ತು ಅಣ್ಣ, ಚೆನ್ನಾಗಿ ಅರ್ಥ ಆಯ್ತು. ತವ್ರನವ್ರು ಬಂದು ಕರಿಯಕ್ ಮೊದ್ಲೇ ತವ್ರಿಗೆ ಬರಬಾರ್ದು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಅಣ್ಣ ನೋಡು, ವಾಪಸ್ ನಾನು ಹೊರಟೋಗ್ಬಿಡ್ತೇನೆ. ಊಟ ಮಾಡಿ 3 ದಿನ ಆಗಿದೆ ಕಣೋ. ಈ ಮನೆ ಮುತ್ತೈದೆ ಮಹಾಲಕ್ಷ್ಮಿ ಅನ್ನಿಸ್ಕೊಂಡಿರೋ ನಮ್ಮತ್ಗೆ ಕೈಯಿಂದ ಒಂದೇ ಒಂದು ಹಿಡಿ ಅನ್ನ ಕೊಡು. ಮನೆ ಬಾಗಿಲಿಂದ ಹೊಸ ಹತ್ರ ಕುತ್ಕೊಂಡು ತಿನ್ಕೊಂಡು ಹೋಗ್ತೀನಿ ಕಣೋ. ಅತ್ತೆ ನಿಮ್ ತಮ್ಮ ಒಂದೇ ಒಂದು ನಿನಗೆ ನಾನು ಒಂದು ತಣ್ಣ ಕೊಡ್ಬೇಕಾ? ಗಂಡನನ್ನ ಬಿಟ್ಟು ಓಡೋಡಿ ಬಂದವಳು ನೀನು. ಅದ್ಯಾವ ಮಿಂಡನನ್ನ ನಂಬ್ಕೊಂಡು ಈ ಮನೆಗೆ ಓಡಾಡ್ ಬಂದಿದ್ಯೋ? ನಿನ್ನಂತ ಜಾರ ಪಿಂಡಕ್ಕೆ ನಾನು ಅನ್ನ ಹಾಕೋದ? ಅನ್ನ ಹಾಕೋದಿಲ್ಲಿ ಒಂದಣಿ ನೀರು ಕೊಡಲ್ಲ. ಉರಿಯುತ್ತಿದೆ ಹೂವನ ಉರಿಯುತ್ತಿದೆ ಹೂವನ, ಕರಗುತ್ತಿದೆ ಜೀವನ. ಉರಿಯುತ್ತಿದೆ ಹೂವನ, ಕರಗುತ್ತಿದೆ ಜೀವನ. ತಲೆ ಕಾಣದೆ ಚಿಂತೆ ತಲೆ ತಾಗಿದೆ, ಜೀವ ಬಲಿಯಾಗಿ ಬಲೆ ಬೀಸಿದೆ. ಉರಿಯುತ್ತಿದೆ ಹೂವನ, ಕರಗುತ್ತಿದೆ ಜೀವನ. ಉರಿಯುತ್ತಿದೆ ಹೂವನ, ಕರಗುತ್ತಿದೆ ಜೀವನ. ಯಾಕೆ ನನ್ನ ಹೊಟ್ಟೆ ಹೊರಿಸ್ತಾ ಇದೀಯಾ? ನೀನ್ ಅನಿಸ್ಕೊಳ್ದೆ ನಮ್ಗೂ ಕೂಡ ಅನಿಸ್ತಾ ಇದೆಯಲ್ಲೇ. ನೋಡು, ಒಂದ್ ಮಾತು ಹೇಳ್ತಾ ಇದ್ದೀನಿ, ನೀನು ಯಾವತ್ತು ನನ್ನ ಅಪ್ಪಣೆ ಇಲ್ಲದೆ ಈ ಮನೆ ವಸ್ತು ತಗೊಂಡ ನೀನು ಹೋಗ್ತೀನಿ ಅಮ್ಮ, ಹೋಗ್ತೀನಿ. ನಿಜವಾಗ್ಲೂ ನಾನು ಜಾರಿಣಿನೇ ಆಗಿದ್ರೆ ಗಂಡನ ಮನೇಲೆ ನೇಣು ಹಾಕೊಂಡು ಸಾಯ್ಬೇಕಿತ್ತು. ಎಲ್ಲಿ ನನ್ನ ಹೆತ್ತು ಕರಳಿಗೆ ನೋವಾಗುತ್ತೋ ಅಂತ ಅಲ್ಲಿಂದ ಇಲ್ಲಿವರೆಗೂ ಬಂದೆ ನೋಡು. ತಪ್ಪು ಮಾಡ್ಬಿಟ್ಟೆ ಅಮ್ಮ, ತಪ್ಪು ಮಾಡ್ಬಿಟ್ಟೆ. ನೋಡಮ್ಮ, ನೋಡು, ಇನ್ನೊಂದು ದಿನ ನಿನ್ನ ಅಪ್ಪನೇ ಇಲ್ಲದೆ ಈ ಮನೆಗೆ ನನ್ನ ಕಾಲಿಟ್ರೆ ನೀನೇ ನನ್ನ ಕೊತ್ಕೆ ಸಾಯಿಸಿ. ಅಮ್ಮ ಅಮ್ಮ, ಈ ನತ್ತದೃಷ್ಟಿ ಮಗಳಿಗೆ ಆಶೀರ್ವಾದ ಮಾಡೆ. ಇವಾಗ ಈ ಮನೇಲಿ ಪ್ರತಿದಿನ ರಾಮಾಯಣ ಮುಗಿಯೋದೇ ಇಲ್ಲ. ನಡ್ರಿ, ಒಂದೊಳ್ಳೆ ಕಾಫಿ ಮಾಡ್ಕೊಡ್ತೀನಿ, ಕುಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋಣ. ನಡೀರಿ. ನೀರು ನೀನು ಏನಾಗಬೇಕೇ ರೇಣುಕಾ? ಹೊಟ್ಟೆಲಿ ಹುಟ್ಟಿದ ಮಗ ಇಡೀ ಅನ್ನಕ್ಕಾಗಿ ಅನ್ನ ಅನ್ನ ಅಂದ್ರು ತನ್ನ ಸಹೋದರನ ಕೈಯಿಂದ ಒದಿಸಿಕೊಂಡು ಹೋದಳಲ್ಲ. ಇದೆಲ್ಲ ನೋಡಿ ನಿನ್ನ ಬದುಕಿರಬೇಕೇ ರೇಣುಕಾ? ನಿಂದು ಎತ್ತ ಕರಳಾದರೆ ನಾನು ಜನ್ಮ ಕೊಟ್ಟ ತಂದೆ ಕಡೆ ತಂದೆ. ಇದೆಲ್ಲ ನೋಡಿ
ಇನ್ನು ಬದುಕಿರಬೇಕೇ ರೇಣುಕ, ಬದುಕಿರಬೇಕೇ? ಇಲ್ಲ. ನೀರು ನೀರು ರೇಣುಕ. ಈ ಮನೆಯ ನೀರಿನ ಋಣ ಮುಗಿದು ಹೋಯಿತು. ನನ್ನ ಮಗಳಿಗೆ ಇಡೀ ಅನ್ನ ಕೇಳಿದಕ್ಕೆ ಕೊಡದೆ ಹೋದಕ್ಕೆ ಈ ಮನೆಯಲ್ಲಿ ನೀರು ಕುಡಿದ್ರೆ ಬದುಕಿರಬಹುದೇನೆ? ಬೇಡ ಬೇಡ, ಎಲ್ಲರೂ ಹೋಗಿ ಬೇರೆ ಕಡೆಯಿಂದ ತಗೊಂಡು ಬಾರೆ. ನನ್ನ ಸಾವಿಗೆ ಇದೇ ಯೋಗ್ಯವಾದ ಪ್ರಾಣ ಹೊತ್ತು ಉಸಿರಿಟ್ಟು ಬೆಳೆಸಿದ ಮಕ್ಕಳಿಗೆ ಭಾರ ಆದರೂ ಗೆದ್ದವರು ಮುಪ್ಪಿನ ದಿನದೊಳಗೆ. ಬುದ್ಧಿ ಇಲ್ಲದ ಮಕ್ಕಳಿಗೆ ಬೋಧಿಸು ಅಂತಾರೆ, ಬುದ್ಧಿ ಕಲಿಸೋ ಮಕ್ಕಳಿಗೆ ವಂದಿಸು ಅಂತಾರೆ. ಈ ಭೂಮಿಲಿ ಅಭಿಮಾನ ಇವರಿಂದ, ಈ ಬಾಳಲ್ಲಿ ಅವಮಾನ ಇವರಿಂದ. ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಇರದವರು, ಮಕ್ಕಳು ಇರದವರು. ಮಕ್ಕಳು ಬೇಡ ಅಂತಾರೆ, ಮಕ್ಕಳ ಹೆತ್ತವರು, ಹೆತ್ತು ನಿತ್ಯ ಅತ್ತವರು. ಮಾಡ್ತಾ ಇದ್ದೆ ಸರ್. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ. ಮುಳ್ಳಲ್ಲಿ ನಿನ್ನ ನಡೆಸಿ ನಲಿವ ನಗುವೆ ವಿಚಾರ. ನೀನೆಲ್ಲಿ ನಡುವೆ ದೂರ, ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ. ಎಲ್ಲೆಲ್ಲೂ ಶೋಕವೇ, ನೀನೆಲ್ಲಿ ನಡುವೆ ದೂರ. ಹೇ ಗೃಹ ದೇವತೆ, ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದಿ ಆಡಿದ ನಿನ್ನಗೆ ನನ್ನ ಅನಂತ ಅನಂತ ನಮಸ್ಕಾರಗಳು. ಹೇ ಗೃಹ ದೇವತೆ, ಈ ಮನೆಯ ಋಣ ನನಗೆ ಮುಗಿಯಿತು, ಈ ಮನೆಯ ಋಣ ನನಗೆ ನೀನು ಮುಗಿಯಿತು. ಅಪಕಾರವನ್ನೇ ಕಾಣುವೆ, ಉಪಕಾರವನ್ನು ಕಾಣೆ. ಅಪಕಾರವನ್ನೇ ಕಾಣುವೆ, ಉಪ
ಉಪಕಾರವನ್ನು ಕಾಣಿ ಅನುರಾಗವಿಲ್ಲಿ ಇಲ್ಲವೇ ಮನದೇ ಕವಿಯೇ ಅಪಾರ ನೀನೆಲ್ಲಿ ನಡುವೆ ದೂರ ಎಲ್ಲೆಲ್ಲೂ ಲೋಕವೇ ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ ನೀನೆಲ್ಲ